ಇದನ್ನೆಲ್ಲ ಮಾಧವ್ ಅವರೇ ಕಳಿಸಿದ್ದಾರೆ ಅಂತ ನನಗೆ ಅರ್ಥನೇ ಆಗಲಿಲ್ಲ. ಛೇ, ಮಕ್ಕಳ ಮುಂದೆ ಮಾಧವ್ ಅವ್ರಿಗೆ ತುಂಬ ಮುಜುಗರ ಆಯಿತು ಅನಿಸುತ್ತೆ. ಎಂಥ ಪೆದ್ದಿ ನಾನು. ಪ್ರೀತಿಯ ತುಳಸಿ, ನಿಮ್ಮನ್ನು ನಾನು ಏನು ಅಂತ ಕರೀಲಿ? ಈ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ಅಂತನಾ? ನನ್ನ ಮಕ್ಕಳಿಗೆ ತಾಯಿಯಾಗಿ ಬಂದಿರೋ ದೇವತೆ ಅಂತನಾ? ಅಥವಾ ನನ್ನನ್ನು ಮಗು ಹಾಗೆ ನೋಡ್ಕೋತಾ ಇರೋ ಮಾತೃ ಹೃದಯಿ ಅಂತನಾ? ಅದ್ಯಾವುದೂ ಅಲ್ಲ ಅಂದರೆ ದಂತದಲ್ಲಿ ಕೆತ್ತಿರೋ ಬೊಂಬೆ ಅಂತನಾ? ಹೂವೆ ನಾಚುವಂತೆ ನಗುವಿನ ಒಡತಿ ಅಂತನಾ? ಹೇಳಿ ತುಳಸಿಯವರೇ, ನಾನು ನಿಮ್ಮನ್ನು ಏನು ಅಂತ ಕರೀಲಿ? ನೀವೀ ಮನೆಗೆ ಬಂದಾಗಿಂದನೂ ಮನೆ ವಾತಾವರಣನೇ ಬದಲಾಯಿತು. ರಬ್ಲಿಯಾಗಿದ್ದ ನನ್ನ ಮಕ್ಕಳಿಗೆ ತಾಯಿ ಪ್ರೀತಿ ಸಿಕ್ತು. ಮುಂದೆ ಬದುಕೇ ಇಲ್ಲ ಅಂತ ಅಂದ್ಕೊಂಡಿದ್ದು ನನಗೆ ಬದುಕಿನ ಮೇಲೆ ಆಸೆ ಹುಟ್ಟೋಗಾಯ್ತು. ಕತ್ಲಲ್ಲಿದ್ದ ಜೀವನ ಬಣ್ಣಗಳ ಕಾಮನಬಿಲ್ಲಾಯಿತು. ನನ್ನ ಬದುಕನ್ನೇ ಬದಲಾಯಿಸಿರೋ ನಿಮಗೆ ನಾನು ಋಣಿಯಾಗಿರಲ್ಲ, ಅಥವಾ ನನ್ನ ಪ್ರಾಣನೇ ನಿಮಗೆ ಉಡುಗೊರೆಯಾಗಿ ಕೊಡಲ್ಲ. ಹೇಳಿ ತುಳಸಿಯವರೇ, ಏನು ಕೊಡಲಿ? ನಾನು ಏನು ತಾನೇ ಕೊಡೋಕ್ಕಾಗತ್ತೆ? ನನ್ನನ್ನೇ ನಾನು ನಿಮಗೆ ಕೊಟ್ಟಿರುವಾಗ. ಜೊತೆ ಹೊಸ ನಡಿಗೆ ಹೃದಯವ ಹೊಸಿಲನು ದಾಟಿದೆ. ಹೊಸತನಕ್ಕೆ ಹೊಸ ಜೀವನಕ್ಕೆ ಮನಸ್ಸಿದು ರುಜುವನು ಹಾಕಿದೆ. ನನ್ನ ಬಾಳ ಹಾಡಲ್ಲಿ ಅನುಪಲ್ಲವಿ ಮೂಡಿದೆ. ನಿನ್ನ ಮೌನ ರಾಗವೀಗ ಅನುರಾಗವಾಗಿದೆ. ಮನಸ್ಸು ಮನಸ್ಸುಗಳ ಸಮ್ಮಿಲನ. ಶ್ರೀರಸ್ತು ಶುಭಮಸ್ತು. ವಯಸ್ಸು ವಯಸ್ಸುಗಳ ಶುಭ ಮಿಲನ. ಶ್ರೀರಸ್ತು ಶುಭಮಸ್ತು. ನಂಬಾವ ಕಬ್ಲ ದೋಣಿಲಿ ರಾಶಿ ರಾಶಿ ಗಂಗೆ ತರಕ್ ಸೊಳ್ಳೆ ಪರದೆಲಿ ಕಾಶಿಗೆ ಹೋದ ನಮ್ ಭಾವ. ಏನೋ ಇದು, ಇದನ್ನ ಯಾಕೋ ಹರಡ್ಕೊಂಡು ಕೂತಿದೀಯಾ? ಓಹೋ, ಅವಳು ನಳಿನ ವಿಶ್ವಾಸ ಇನ್ನೂ ಕಮ್ಮಿ ಆಗಿಲ್ವೇನೋ ನಿನಗೆ? ಸುಮ್ಮನೆ ರೀ ದತ್ತ ಮಹಾಪ್ರಭುಗಳೇ, ಇವಳು ಮಾಡಿರೋ ನೀಚ್ ಕೆಲಸಕ್ಕೆ ಹಾಗೆ ಗುದ್ದಿ 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 ಸಾಯಿಸಿ ಫೋಟೋಗೆ ಫ್ರೇಮ್ ಹಾಕಿ ಬೀದಿ ಬೀದಿನಲ್ಲಿ ತಿಥಿ ಊಟ ಹಾಕ್ಸ್ಕೊಡ್ಬೇಕಾಗಿತ್ತು. ಈಗಲೂ ಏನು ಕಾಲ ಮಿಂಚಿಲ್ಲ ದತ್ತ ಮಹಾಪ್ರಭುಗಳೇ. ಪೋಸ್ಟರ್ ಪ್ರಿಂಟ್ ಮಾಡಿಸಿದ್ದೀನಿ, ರಸ್ತೆ ರಸ್ತೆ ಗಲ್ಲು ಗಲ್ಲಿನಲ್ಲಿ ಅಂಟಿಸ್ತೀನಿ. ಹುಡುಕ್ ಕೊಟ್ಟವ್ರಿಗೆ ಬಹುಮಾನ ಸಿಗತ್ತೆ ಅನ್ನೋದು ಕೂಡ ಪ್ರಿಂಟ್ ಮಾಡಿಸಿದ್ದೀನಿ. ಹೆಂಗೆ? ಆಯ್ತಪ್ಪ, ಆಯ್ತು. ಏ ಜುಗ್ಗ, ಈಗಾಗಲೇ ಈ ಕೆಲಸನ ಪೊಲೀಸ್ನವರು ಅಭಿ ಸಮರ್ಥ ಎಲ್ಲ ಮಾಡ್ತಾ ಇದ್ದಾರಪ್ಪ. ದತ್ತ ಮಹಾಪ್ರಭುಗಳೇ, ಅವರು ಎಲ್ಲೆಲ್ಲಿ ಪೋಸ್ಟರ್ನ ಅಂಟಿಸಿರೋದಿಲ್ವೋ ಆ ಎಲ್ಲ ಜಾಗದಲ್ಲೂ ನಾನು ಪೋಸ್ಟ್ಗಳನ್ನು ಅಂಟಿಸ್ತೇನೆ. ಶಾರ್ವರಿ ಏನಾದರೂ ನೋಡಿದ್ರೆ ತಡ್ಕೊಳಕ್ಕಾಗದೆ ಯಾವುದೇ ಬಿಲದಲ್ಲಿ ಅಡಗಿದ್ರು ಸರಿ, ಬಿಲ 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 ಅಂತ ಒದ್ದಾಡ ಹಾಗೆ ಆಚೆ ಬಂದ್ಬಿಡ್ಬೇಕು. ಅಪ್ಪಿ ತಪ್ಪಿ ಯಾವುದೋ ಗಲ್ಲಿ ರಸ್ತೆಯಲ್ಲಿ ಅವಳು ಪೋಸ್ಟರ್ನ ಅವಳು ನೋಡ್ಕೊಂಡ್ಬಿಟ್ಲು ಅನ್ಕೊಳ್ಳೆ,
ಅಯ್ಯೋ ಭಗವಂತ, ಇದೇನು ನನ್ನ ಮರ್ಯಾದೆನ ಈ ರೀತಿ ಹರಾಜ್ ಹಾಕ್ತಿದ್ದಾರಲ್ಲ ಅಂತ ಯಾವ್ದಾನೋ ಕೆರೆನೋ ಬಾವಿನೋ ನೋಡ್ಕೋಬೇಕು ಅಷ್ಟೇ. ಲೇ ಜುಗ್ಗ, ಕನಸು ಕಾಣ್ತಾ ಇದ್ಯಾ ಕಣೋ ನೀನು? ಅಂಥ ಒಳ್ಳೆ ಬುದ್ಧಿ ಅವಳಿಗೆಲ್ಲೋ ಬರಬೇಕು. ಮನುಷ್ಯತ್ವನೇ ಇಲ್ಲದೆ ಇರೋ ಅವಳು ಈ ಮಾನ ಮರ್ಯಾದೆಗೆಲ್ಲ ಹೆದರ್ಕೊಂಡು ಬಿಡ್ತಾಳೇನೋ. ನೀವ್ ಹೇಳೋದು ಸರಿ ಅನ್ನಿ, ಆದ್ರೂ ದತ್ತ ಮಹಾಪ್ರಭುಗಳೇ, ಅವಳನ್ನ ಹಿಡಿಯೋದಿಕ್ಕೆ ಏನೇನು ಮಾಡಬೇಕೋ ಅದೆಲ್ಲವನ್ನ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ ಅಷ್ಟೇ. ಆಯ್ತಪ್ಪ, ನೀನು ಪ್ರಯತ್ನ ಮಾಡು, ನಿನ್ನ ಪ್ರಯತ್ನಕ್ಕೆ ಒಳ್ಳೆ ಫಲಾನು ಸಿಗು. ದತ್ತ ಮಹಾಪ್ರಭುಗಳೇ, ನಾವು ಪಡ್ತಿರೋ ಈ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ಸಿಗಬೇಕು ಅಂದ್ರೆ ಮೊದಲು ಅವಳು ಕುತ್ತಿಗೆಗೆ ಹಗ್ಗ ಬೀಳ್ಬೇಕು. ಆಗತ್ತೆ ಜುಗ, ಖಂಡಿತ ಆಗತ್ತೆ, ಆದಷ್ಟು ಬೇಗ ಆಗತ್ತೆ. ಇವಳ ಅಂತ್ಯ ಘೋರವ. ಬಾ ಮಾ. ಕೋರ್ಟಲ್ಲಿ ಏನಾಯ್ತು ಸಮರ್? ಕೋರ್ಟಲ್ಲಿ ನಾನು ನಿರಪರಾಧಿ ಅಂತ ಪ್ರೂವ್ ಆಯ್ತಪ್ಪ. ಹಾಗೆ ಶಾರ್ವರಿನ ಹುಡುಕ್ಬೇಕು ಅಂತ ಪೊಲೀಸ್ನವ್ರಿಗೆ ಆದೇಶ ಆಗಿದೆ. ತುಳಸಿಯವರೇ, ಎಂಥ ಒಳ್ಳೆ ದಿನ. ದೇವರಿಗೆ ತುಪ್ಪ ದೀಪ ಹಚ್ಚಿ. ಬಾಬು, ತಂಗಿ ಜೀವನಕ್ಕೋಸ್ಕರ ಎಷ್ಟೆಲ್ಲ ತೊಂದರೆಗಳನ್ನ ನಿನ್ನ ಮೈ ಮೇಲೆ ಹಾಕ್ಕೊಂಡೆ. ಕೋರ್ಟು, ಕೇಸು, ಪೊಲೀಸು ಅಂತ ಯಾರೋ ಮಾಡಿದ ತಪ್ಪಿಗೆ ನೀನು ಅಲ್ದಾಡೋ ಹಾಗಾಯ್ತು. ಕೆಟ್ಟ ಸುಳಿಗೆ ಸಿಕ್ಕಾಕೊಂಡಿದ್ದೆ. ಆದ್ರೆ ದೇವರು ದೊಡ್ಡೋನು. ಇವತ್ತು ನೀನು ಅದೆಲ್ಲದರಿಂದ ಹೊರಗೆ ಬಂದಿದ್ಯಾ. ನನಗೆ ಖುಷಿನೂ ಆಗ್ತಾ ಇದೆ, ಹೆಮ್ಮೆನೂ ಆಗ್ತಾ ಇದೆ. ಹೌದು ಸಮರ್ಥ, ಈ ಮನೆಗೋಸ್ಕರ, ಈ ಮನೆಯವ್ರಿಗೋಸ್ಕರ ನೀನು ಮಾಡಿರೋ ತ್ಯಾಗ ತುಂಬ ದೊಡ್ಡದು. ಯಾಕಪ್ಪ ಹಾಗೆಲ್ಲ ಮಾತಾಡ್ತೀರಾ? ನಾನು ಮಾಡಿರೋದು ನಮ್ಮ ಮನೆಯವ್ರಿಗೋಸ್ಕರ, ನನ್ನವ್ರಿಗೋಸ್ಕರ. ಅದು ತ್ಯಾಗ ಅಲ್ಲ, ನನ್ನ ಕರ್ತವ್ಯ. ನಿನ್ನ ಹತ್ರ ಮಾತಾಡೋಕ್ಕಾಗತ್ತಾ? ಎಷ್ಟೇ ಆದರೂ ನೀನು ಅಮ್ಮನ ಮಗ, ಅಮ್ಮನ ಹಾಗೇ ಮಾತಾಡ್ತೀಯ. ಪಾಪುಗೆ ಬಿಡುಗಡೆ ಆದರೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಹಂಚ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಮಾಧವರೇ, ನಾಳೆನೇ ದೇವಸ್ಥಾನಕ್ಕೆ ಹೋಗೋಣವಾ? ಖಂಡಿತ ಹೋಗೋಣ. ಹಲೋ, ಯಾರು? ನೀವು ಸೋಷಿಯಲ್ ಮೀಡಿಯಾದಲ್ಲಿ ಶಾರ್ವರಿ ಅಂತ ಯಾರ್ದೋ ಫೋಟೋ ಹಾಕಿದ್ದೀರಲ್ವಾ? ಆ ಯಂಗ್ಸ್ನ ನಾವು ನೋಡಿದ್ವಿ ಸರ್. ಹೌದಾ? ಎಲ್ಲಿ ನೋಡಿದ್ರಿ? ಏನಂತೆ ಸಮರ್ಥ? ಅಪ್ಪ, ಯಾರೋ ಶಾರ್ವರಿನ ನೋಡಿದ್ದೀವಿ ಅಂತ ಕಾಲ್ ಮಾಡಿದ್ದಾರೆ. ಹೌದಾ? ಎಲ್ಲಿ ಅಂತ ಕೇಳು, ತಕ್ಷಣ ಬರ್ತೀವಿ ಅಂತ ಹೇಳು. ನೀವು ಎಲ್ಲಿದ್ದೀರಾ ಸರ್? ನಂಗೊಂದು ಲೊಕೇಶನ್ ಕಳಿಸಿ, ನಾನು ಈಗಲೇ ಬರ್ತೀನಿ. ಈಗಲೇ ಕಳಿಸ್ತೀನಿ. ಮಾಧವರೇ, ಈ ವಿಷಯನ ತಕ್ಷಣ ಪೊಲೀಸ್ನವ್ರಿಗೆ ತಿಳಿಸಿ, ಅವರು ಕೂಡ ಅಲ್ಲಿಗೆ ಹೋಗಲಿ. ಸರಿ ತುಳಸಿಯವರೇ, ನಾನು ಈಗಲೇ ಕಾಲ್ ಮಾಡ್ತೀನಿ. ಹಲೋ ಅಮ್ಮ, ನಾನು ಈಗಲೇ ಹೋಗ್ಬಿಡ್ತೀನಿ. ಹುಷಾರು ಪಾಪು. ಪಾಪಿ ಸಮುದ್ರದಲ್ಲಿ ಬಚ್ಚಿಟ್ಕೊಂಡು ಕೂತಿದ್ರು. ಅವಳು ಮಾಡಿರೋ ಪಾಪದ ಕರ್ಮಗಳು ಅವಳನ್ನ ಆಚೆ ಬರೋ ಹಾಗೆ ಮಾಡುತ್ತೆ. ಊರೆಲ್ಲ ಈ ರೀತಿ ಪೋಸ್ಟರ್ಸ್ ಅಂಟಿಸಿದ್ದಾರೆ. ಅಣ್ಣಂದ್ರು ಪೊಲೀಸು ಅವಳನ್ನ ಎಲ್ಲ ಕಡೆ ಹುಡುಕ್ತಿದ್ದಾರೆ. ಆದರೂ ಈ ಹಾಳಾದವಳು ಎಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ ಅಂತ.
ಏನು ನಮ್ಮನ್ನು ನೋಡಿದರೆ ಸಿಟ್ಟು ಬರ್ತಾ ಇದೆಯಾ? ಆದರೆ ನೀನು ನೋಡ್ತಾ ಇದ್ರೆ ನಮಗೇನೋ ಬೇರೆನೇ ಅನ್ನಿಸ್ತಾ ಇದೆ. ನಮ್ಮ ಗಾಡಿನಲ್ಲಿ ಟ್ರಿಬಲ್ ರೈಡಿಂಗ್ ಹೋಗೋಣ, ಬರ್ತೀಯಾ? ನಿಮ್ಗೆ ಕೇಳೋರು ಇಲ್ವಾ? ನಿಮ್ಮ ತಾಯಿನೂ ಒಬ್ಳು ಹೆಣ್ಣು ತಾನೆ, ಅವಳ ಜೊತೆ ಹೀಗೆ ನಡ್ಕೊತೀರಾ? ನಾಳೆ ಇದೇ ಟೈಮಿಗೆ ಬರ್ತೀವಿ, ನಮ್ಮ ಜೊತೆ ಬರೋದಕ್ಕೆ ರೆಡಿಯಾಗಿರೋ. ವೇಟಿಂಗ್. ಅವಳೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅವಳ ಸಾವು ನನ್ನ ಕೈಯಲ್ಲೇ ಆಗ್ತಿತ್ತು. ಅಮ್ಮ, ಅವಳು ಅಲ್ಲಿ ಇರಲಿಲ್ಲ, ತಪ್ಸ್ಕೊಬಿಟ್ಟಿದ್ದಾಳೆ. ನನಗನ್ಸುತ್ತೆ ಅವಳಲ್ಲಿ ಕಾಣಿಸ್ಕೊಂಡೇ ಇಲ್ಲ. ಅವರು ಬೇರೆ ಯಾರನ್ನ ನೋಡಿ ಹೇಳಿರ್ಬೇಕು ಅಂತ ಅನ್ಸುತ್ತೆ. ಸಿಕ್ತಾಳೆ ಅನ್ಕೊಂಡು ಹೋಗಿದ್ವಿ ಅಮ್ಮ. ಇಲ್ಲಿಗೆ ನಮ್ಮ ದುಃಖ, ಕೋಪ, ಆವೇಶ, ನೋವು ಎಲ್ಲದಕ್ಕೂ ಪ್ರತಿಫಲ ಸಿಗುತ್ತೆ ಅನ್ಕೊಂಡಿದ್ವಿ. ಆದರೆ ಏನೂ ಆಗಲಿಲ್ಲ. ಯೋಚನೆ ಮಾಡಬೇಡಿ, ಪ್ರಯತ್ನ ನಮ್ಮದು, ಫಲ ದೇವ್ರದ್ದು. ಭಗವಂತನ ಮೇಲೆ ನಂಬಿಕೆ ಇಡೋಣ. ದುಷ್ಟರನ್ನ ಸಂಹಾರ ಮಾಡೋಕ್ಕೆ ಎಷ್ಟೆಲ್ಲ ಅವತಾರಗಳೆತ್ತಿದ್ದಾನೆ. ಅಂಥದ್ರಲ್ಲಿ ಈ ಶಾರ್ವರಿ ತೃಣ ಮಾತ್ರ. ಅವಳು ಪಾಪದ ಕೂಡ ತುಂಬಿದೆ. ಇನ್ನು ಅವಳನ್ನ ಕಾಪಾಡೋದಕ್ಕೆ ಯಾರಿಂದನೂ ಆಗಲ್ಲ. ಈಗ ನೀವು ಅವಳ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ನಾವು ಮಾಡಬೇಕಾಗಿರೋ ಕೆಲಸಗಳು ತುಂಬ ಇದೆ. ಕೆಲಸಗಳು ಏನಮ್ಮ ಅದು? ನಾಳೆ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಪೂಜೆಗೆ, ಪ್ರಸಾದಕ್ಕೆ, ಅನ್ನ ಸಂತರ್ಪಣೆಗೆ ಏನೇನು ವ್ಯವಸ್ಥೆಗಳು ಬೇಕೋ ಅದನ್ನೆಲ್ಲ ಮಾಡ್ಕೋಬೇಕು. ಪೂಜೆ ಸಾಮಾನು, ಅಡುಗೆ ಸಾಮಾನೆಲ್ಲ ನಾವೇ ತರಬೇಕು. ಹಾಗೇನೆ ಅಡುಗೆನೂ ನಮ್ಮ ಕೈಯಾರ ನಾವೇ ಮಾಡಬೇಕು. ಇಷ್ಟೊಂದು ಕೆಲಸ ಎಲ್ಲ ನಾನೊಬ್ಬಳೇ ಹೇಗೆ ಮಾಡಲಿ ಹೇಳಿ? ಅಮ್ಮ ಪೂಜೆ ಬಗ್ಗೆ, ದೇವ್ರ ಬಗ್ಗೆ ಮಾತಾಡ್ತಿರುವಾಗ ನಾವ್ಯಾಕೆ ಶಾರ್ವರಿ ಬಗ್ಗೆ ಮಾತಾಡೋದು? ಅಮ್ಮನ ಸಂತೋಷಕ್ಕಿಂತ ನಮ್ಮ ದ್ವೇಷ ದೊಡ್ಡದಲ್ಲ. ಏನೇನು ಬೇಕಂತ ಲಿಸ್ಟ್ ಕೊಡಮ್ಮ. ನೀನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಎಲ್ಲ ರೆಡಿ ಇರುತ್ತೆ. ಸರಿ, ಆ ಲಿಸ್ಟ್ಗಳನ್ನೆಲ್ಲ ನಿಂಗೆ ಕಳಿಸ್ತೀನಿ. ಹಾಗೆ ತುಲಾಭಾರನೂ ಮಾಡಬೇಕು. ಅಭಿ, ಆ ಲಿಸ್ಟ್ನ ನಿನಗೆ ಕಳಿಸ್ತೀನಿ. ಅಭಿ, ನೀನು ದೇವಸ್ಥಾನದಲ್ಲಿ ಪೂಜಾ ಕಾರ್ಯಗಳನ್ನೆಲ್ಲ ನೋಡಿಕೊಂಡ್ರೆ ಸಾಕು. ಸರಿ ಅಮ್ಮ, ನೀವು ಅಂದ್ಕೊಂಡಿದ್ದು ಹಾಗೆ ಆಗಲಿ. ಪೂಜೆ ತುಂಬ ಚೆನ್ನಾಗಿ ನಡೆಯುತ್ತೆ, ತುಲಾಭಾರನೂ ಆಗುತ್ತೆ, ಅನ್ನ ಸಂತರ್ಪಣೆನೂ ಆಗುತ್ತೆ. ಸರಿನಾ? ಸರಿ, ಹಾಗಾದರೆ ನಾಳೆ ದೇವಸ್ಥಾನಕ್ಕೆ ಬೇಗ ಹೋಗಬೇಕು. ಆಫೀಸ್ ಕೆಲಸಗಳು ಏನಿದ್ರು ಎಲ್ಲ ಇವತ್ತೇ ಮುಗಿಸ್ಕೊಂಬಿಡಿ. ನಾಳೆಗೇನು ಇಟ್ಕೋಬೇಡಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ವಿಷಯ ಬಿಟ್ಟು ಬೇರೆ ಏನು ಮಾತಾಡಬಾರ್ದು. ಸರಿನಾ? ಬ್ರೋ, ಒಂದೆರಡು ಕೊಟೇಶನ್ ಕಳಿಸ್ಬೇಕಿತ್ತು, ಜೊತೆಗೆ ಒಂದೆರಡು ಮೇಲ್ ಮಾಡಬೇಕಿತ್ತು. ಇವತ್ತೇ ಮಾಡಿ ಮುಗಿಸ್ಬಿಡೋಣ ಬಾ. ಪಾಪು, ಯಾಕೆ ಹಾಗೆ ನೋಡ್ತಾ ಇದೀಯಾ? ಮಕ್ಳಿಗಿದ್ದ ಟೆನ್ಷನ್ನ ಎಷ್ಟು ಬುದ್ಧಿವಂತಿಕೆನ ದೂರ ಮಾಡಿಬಿಟ್ಟೆ ಅಲ್ವಾ? ನಾವೆಲ್ಲರೂ ಯಾಕೆ ಬೇಜಾರಲ್ಲಿ ಬಂದಿದ್ದೀವಿ ಅನ್ನೋದೇ ಮರ್ತೋಯ್ತು. ದೇವ್ರ ಕಾರ್ಯ ಅಂತ ಹೇಳಿ ನಮ್ಮನ್ನು ಡೈವರ್ಟ್ ಮಾಡಿ ನೀನೇ ನಮ್ಮ ಪಾಲ್ಗೆ ದೇವತೆ ಆಗ್ಬಿಟ್ಟೆ. ನನ್ನ ಪಾಪು ಇಷ್ಟೆಲ್ಲ ದೊಡ್ಡವನಾಗ್ಬಿಟ್ಟಿದ್ದಾನ? ಇದೆಲ್ಲ ಅರ್ಥ ಆಗತ್ತ ಅವನಿಗೆ? ಮಾಮ ನಾನಿನ್ನೂ ಚಿಕ್ಕ ಮಗು ಅಲ್ಲ, ಕೆನ್ನೆ ಜೋಟ್ಬೇಡ. ನೀನಿನ್ನೂ ನನಗೆ ಚಿಕ್ಕ ಪಾಪುನೇ, ತುಂಬ ಬುದ್ಧಿವಂತ ಅಂತ ಅನ್ಕೋಬೇಡ. ನಡಿ, ಈಗ ಮನೆಗೆ ಹೋಗಿ ಬೇಗ ಮಲ್ಗು. ನಾಳೆ ಸರಿಯಾದ ಟೈಮ್ಗೆ ದೇವಸ್ಥಾನದಲ್ಲಿ ಇರಬೇಕು. ಅಪ್ಪಣ್ಣ ರಾಜಮಾತೆ, ನಾನಿನ್ನು ಬರ್ತೀನಿ. ಏನಾಯ್ತು ಸಂಧ್ಯಾ? ಏನಿಲ್ಲ ಸರಿ. ಏನಿಲ್ವಾ? ಮತ್ತೆ ಬೆಳಗ್ಗೆ ಆಫೀಸಿಗೆ ಹೋಗ್ತಾ ನಗ್ನಗ್ತಾ ಹೋದೆ, ಈಗ ನೋಡಿದ್ರೆ ಇಷ್ಟೊಂದು ಮಂಕಾಗಿ ಕೂತಿದ್ಯಾ?
ಆಫೀಸಲ್ಲಿ ಏನಾದರೂ ಗಲಾಟೆ ಆಗಿದ್ದು ನಿಜ, ಆದರೆ ಆಫೀಸಲ್ಲ. ಮತ್ತೆ ನಾಳೆ ಇದೇ ಟೈಮಿಗೆ ಬರ್ತೀವಿ, ನಮ್ಮ ಜೊತೆ ಬರೋದಕ್ಕೆ ರೆಡಿಯಾಗಿರೋ. ಸರಿ, ನಾನು ನಾಳೆ ಆಫೀಸಿಗೆ ಹೋಗಲ್ಲ. ನಾನೇನಾದರೂ ಹೋದರೆ ಮತ್ತೆ ಆ ರೌಡಿಗಳು ಬರ್ತಾರೆ. ಆ ರಸ್ತೆಯಲ್ಲಿ ಬೇರೆ ಯಾರೂ ಓಡಾಡಲ್ಲ. ಏನಾದರೂ ಅನಾಹುತ ಆದರೆ ಇಲ್ಲ, ನಾನಂತೂ ಹೋಗಲ್ಲ. ಸರಿ. ಏನ್ ಸಂಧ್ಯಾ ನೀನು ಇಷ್ಟೊಂದು ಭಯ ಪಡೋದಾ? ತುಳಸಿ ಅಮ್ಮನ ಮಗಳಾಗಿ ಎತ್ಕೊಂಡು ಇಷ್ಟೊಂದು ಹೆದರ್ಕೊಳ್ಳೋದು ತಪ್ಪು ಸಂಧ್ಯಾ. ನೀನೇನು ಯೋಚನೆ ಮಾಡಬೇಡ, ನಾಳೆ ನಾನು ನಿನ್ನ ಜೊತೆಲಿ ಬರ್ತೀನಿ. ಅದು ಹಾಗಲ್ಲ ಸಿರಿ. ಆ ರೌಡಿಗಳೇನಾದರೂ ಮತ್ತೆ ಏನೂ ಆಗಲ್ಲ. ಅವ್ರಿಗೆ ಹೆದರ್ಕೊಂಡು ಎಷ್ಟು ದಿನ ಅಂತ ಮನೇಲೆ ಕೂತಿರ್ತೀಯ? ಧೈರ್ಯವಾಗಿರು. ಹೆಣ್ಮಕ್ಳಾಗಿ ಹುಟ್ಟಿದೀವಿ ಅನ್ನೋ ಕಾರಣಕ್ಕೆ ಈ ರೀತಿ ಹೆದರ್ಕೊಂಡು ಮನೇಲಿ ಕೂತಿರೋದಲ್ಲ. ಧೈರ್ಯವಾಗಿ ಎದುರಿಸ್ಬೇಕು. ಅಂತ ಪೊರ್ಕಿ ನಾಯಿಗಳನ್ನ ಹೆದರಿಸ್ಬೇಕು. ಹೇಗಿದೆ ತುಳಸಿ ಅಮ್ಮರು? ಎಲ್ಲರ ಕ್ಷೇಮನಾ? ಹೌದು ಅರ್ಚಕ್ರೆ, ಎಲ್ಲ ಕ್ಷೇಮ. ನಮ್ಮ ಮನೇಲಿ ಇನ್ನು ಮುಂದೆ ಶ್ರೀರಸ್ತು ಶುಭಮಸ್ತು. ಎಲ್ಲ ಒಳ್ಳೇದಾಗಲಿ. ಮಾಸ್ಟರ್ ರೂಪಾಯಿ ಸ್ವಸ್ತಿ ಸಾಮ್ರಾಟ್. ತುಳಸಿಯವರೇ ಬನ್ನಿ, ದೇವಸ್ಥಾನಕ್ಕೊಂದು ಪ್ರದಕ್ಷಿಣೆ ಆಗೋಣ. ಅವಿ ಪಾಪ ಕೊಡು. ಅನಿಷ್ಟ. ಆ ಅನಿಷ್ಟದಿಂದ ನಮ್ಮ ಮನೇಲಿ ಯಾವ ತೊಂದರೆನೂ ಆಗಬಾರ್ದು, ಆಗಲೂಬಾರ್ದು. ಆಗೋದಕ್ಕೆ ನಾವು ಬಿಡೋದೂ ಇಲ್ಲ. ಇನ್ನು ಮುಂದೆ ನಮ್ಮ ಮನೆ ಸಂತೋಷನ ಹಾಳು ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ.